ಪ್ರಭಾಕರ್ ಭಟ್ ಇವರಿಗೆ ಪ್ರಭಾಕರ್ ಭಟ್ ಇವರಿಗೆ ಬೇಕೇ ಬೇಕು ಬೇಕೇ ಬೇಕು ಭಟ್ಟಿಗೆ ಪ್ರಭಾಕರ್ ಭಟ್ಟಿಗೆ ಪ್ರಭಾಕರ್ ಭಟ್ಟಿಗೆ स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। कल्लकड़ प्रभाकर पर कार्रवाई की मांग। पिछले दिनों कल्लकड़ प्रभाकर भट्ट द्वारा मुस्लिम महिलाओं पर मंड्या ज़िले के एक प्रोग्राम में दिए गए बयान पर अपना आक्रोश व्यक्त करते हुए और सिद्धेश्वर जात्रा महोत्सव में मुसलमान व्यापारियों को व्यापार न करने देने के श्रीराम सेना के आह्वान पर अपना आक्रोश व्यक्त करते हुए आज सीनियर एडवोकेट MM सुतार के नेतृत्व में एडवोकेट्स की एक टीम ने बीजापुर ज़िला अधिकारी ऑफिस पहुंचकर कल्लकड़ प्रभाकर भट्ट पर कार्रवाई करने की मांग की और साथ ही उसे गिरफ्तार करने की भी मांग की गई और साथ ही सरकार पर प्रभाकर को गिरफ्तार न किए जाने पर अपनी प्रतिक्रिया व्यक्त करते हुए अपना आक्रोश व्यक्त किया। ವಿಶ್ವ ಹಿಂದೂ ಪರಿಷತ್ ಒಂದು ನೇತಾ ಅಂತ ಹೇಳ್ಕೊಂಡು ಅಥವಾ ಒಂದು ಮೆಂಬರ್ ಅಂತ ಹೇಳ್ಕೊಂಡು ಮನಸ್ಸಿಗೆ ಬಂದಂತೆ ಮುಸಲ್ಮಾನ್ ಹೆಣ್ಣು ಮಕ್ಕಳ ಮೇಲೆ ವಿವಾದಿತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದು ಸರಿಯಲ್ಲ. ಯಾಕಂದ್ರೆ ಎಲ್ಲ ಸಮಾಜದ ಹೆಣ್ಣು ಮಕ್ಕಳಿಗೆ ಮಾನ ಮರ್ಯಾದೆ ಇದೆ. ಅಲ್ಲಿ ಹಿಂದೂ ಮುಸ್ಲಿಮತ್ ಬರಲ್ಲ, ಅಲ್ಲಿ ಬರೀ ಹೆಣ್ಣು. ಒಂದು ಸಮಾಜದ ಹೆಣ್ಣು ಮಕ್ಕಳಿಗೆ ನಾವು ಕಂಡೆಮ್ ಮಾಡಿದರೆ ಇಡೀ ಸಮಾಜ ಹೆಣ್ಮಕ್ಳಿಗೆ ನಾವು ಕಂಡೆಮ್ ಮಾಡಿದಾಗ ಹೆಣ್ಮಕ್ಳು ಗಂಡು ಮಕ್ಕಳು ಅಲ್ಲಿ ಜಾತಿ ಧರ್ಮ ಏನೂ ಇರಲ್ಲ. ನಾವು ಯಾವಾಗಲೂ ಏನೋ ಒಂದು ವಿಷಯ ಹೇಳುವತ್ನಾಗ ಹೆಣ್ಮಕ್ಳಿದ್ದಾರಪ್ಪ ಅನ್ನುವಂಥ ತಲೆಯಾಗಿರ್ಬೇಕು ನಮ್ಗೆ. ಇದು ಎಲ್ಲ ಬಿಟ್ಟು ಕೇಸಿಂದ ಮನಸ್ಸಿಗೆ ಬಂದಂತ ಮಾತಾಡಿದ್ರೆ ಅದು ಸರಿ ಆಗಲ್ಲ. ಯಾಕಂದ್ರೆ ಕಲ್ಘಟ್ ಅವರಿಗೂ ಕೂಡ ತಾಯಿ ಇರಬಹುದು, ತಂಗಿ ಇರಬಹುದು, ಅವು ಕೂಡ ಇರ್ಬೋದು. ಎಲ್ಲ ಹೆಣ್ಮಕ್ಳು ಸಂಬಂಧಿಕರು ಎಲ್ಲರಿಗೂ ಇದ್ದೇ ಇರ್ತಾರೆ. ಎಲ್ಲ ಏನೋ ಒಂದು ಸ್ಟೇಟ್ಮೆಂಟ್ ಕೊಡುವ ಪೂರ್ವದಲ್ಲಿ ಇದೆಲ್ಲ ವಿಷಯಗಳು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಮುಸಲ್ಮಾನರು ಈ ದೇಶದ ಪ್ರತಿನಿಧಿಗಳಾರ, ಇದರ ದೇಶದ ಸಿಟಿಜನ್ಸ್ ಇದ್ದಾರೆ, ಅವರು ನಾಗರಿಕರಿದ್ದಾರೆ. ನೀವು ಪ್ರತಿ ಸಲ ಕಂಡೆಮ್ ಮಾಡೋದು ನಾವು RSS ದವರು ಅದೀವಿ, ನಾವು ವಿಶ್ವ ಹಿಂದೂ ಪರಿಷದವರು ಅದೀವಿ ಅಂತ ಹೇಳೋದು, ಮುಸಲ್ಮಾನರಿಗೆ ಕಂಡೆಮ್ ಮಾಡೋದು ಬಿಟ್ಬಿಡ್ರಿ. ಇದು ಎಲ್ಲರ ದೇಶ ಇದೆ. ಈ ದೇಶದ ಸಲುವಾಗಿ ಮುಸಲ್ಮಾನರು ತಮ್ಮ ತನುಮನ ಧನದಿಂದ ದುಡಿದಿದ್ದಾರೆ. ಸಾವಿರಾರು ಜನ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇಂಥವು ಈ ದೇಶದ ನಾವು ಸ್ವಾತಂತ್ರ್ಯ ಸಿಗಬೇಕಾದ್ರೆ ಒಂದೇ ಸಮಾಜದವರು ಒಂದೇ ಧರ್ಮದವರು ಹೋರಾಟ ಮಾಡಿಲ್ಲ, ಎಲ್ಲ ಸಮಾಜದವರು ಕೂಡ ಹೋರಾಟ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಇದು ನಾವು ಗಮನದಲ್ಲಿ ಇಟ್ಕೋಬೇಕು. ಲಾಲ್ ಬಹದ್ದೂರ್ ಜಫರ್ ಹಿಡ್ಕೊಂಡು ಇಲ್ಲಿವರೆಗೂ 1947ವರೆಗೂ ಮುಸಲ್ಮಾನದ ಕಾಂಟ್ರಿಬ್ಯೂಷನ್ ಇದೆ. ಈ ದೇಶದ ಸಲುವಾಗಿ ಫಸ್ಟ್ ವಾರ್ ವಾಸ್ ಫಾಟ್ ಇನ್ ದ ಇಯರ್ 1857 ಅಂಡರ್ ದ ಲೀಡರ್ಶಿಪ್ ಆಫ್ ಬಹದ್ದೂರ್ ಶಾ ಜಫರ್. ನಾವು ಮರಿಬಾರದು. ನೀವು ಮಾತಿಗೊಮ್ಮೆ ಕಿತ್ತೂರಿಗೆ ರಾಣಿ ಚೆನ್ನಮ್ಮ, ಝಾನ್ಸಿಗೆ ರಾಣಿ ಚೆನ್ನಮ್ಮ ಅಂತೀರಿ, ಆದ್ರೆ ಬಹದ್ದೂರ್ ಶಾ ಜಫರ್ ಎಲ್ಲಿ ಹೋಗಿದ್ದಾರೆ? ವೈ ಯು ಆರ್ ನಾಟ್ ಟೇಕಿಂಗ್ ದ ನೇಮ್ಸ್ ಆಫ್ ದಿ ಮುಸ್ಲಿಂ ಲೀಡರ್ಸ್ ಹೂ ಫಾಟ್ ಫಾರ್ ದಿ ಕಾಸ್ ಆಫ್ ದ ನೇಷನ್? ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಯು ಪೀಪಲ್ ಹೂ ಆರ್ ಇನ್ ದ ಗವರ್ಮೆಂಟ್. ಅಲ್ಲೇ ಮರ್ತು ಬಿಡ್ತೀರಿ ನೀವು. ಯು ಫಾರ್ಗೆಟ್ ದ್ಯಾಟ್ ದೀಸ್ ಲೇಡೀಸ್ ಆರ್. ಈಗ ಒಂದು ಕಲ್ತ ಮನುಷ್ಯ ಆಗಿ ಇವತ್ತು ಮುಸಲ್ಮಾನ್ ಹೆಣ್ಮಕ್ಳು ಒಂದೇ ಗಂಡು ನೋಡುವಂಥ ಪರಿಸ್ಥಿತಿ ತಂದವರು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ. ವಾಟ್ ಎ ನಾನ್ ಸೆನ್ಸ್ ಇಟ್ ಇಸ್ ಸ್ಟೇಟ್ಮೆಂಟ್ ಯು ಆರ್ ಇಶ್ಯೂಯಿಂಗ್ ಇನ್ ದ ಪಬ್ಲಿಕ್ ಅಂಡ್ ವಾಟ್ ಇಟ್ ಈಸ್ ಕನೆಕ್ಟೆಡ್ ಟು ದ್ಯಾಟ್ ಮ್ಯಾಟರ್. ಅದೊಂದು ಕೈದೇ ಮಾಡಬೇಕಾಗಿತ್ತು. ಅವ್ರಿಗೆ ತಲ್ಲಾಕದ ಏನು ವಿಶೇಷ ಅನ್ನೋದು ಗೊತ್ತಿಲ್ಲ ಬಹಳಷ್ಟು ಮಂದಿಗೆ. ಅದರಿಂದ ಏನಾಯ್ತು, ಬ್ಯಾನ್ ಮಾಡಬಹುದಾಗಿತ್ತು, ಮಾಡಿದ್ದಾರೆ. ಅದ್ರಾಗ ನೀವು ಗಂಡ ಹೆಂಡತಿ ಒಂದೇ ಗಂಡು ಕೊಟ್ಟವರು ನಾವು ನಮ್ಮ ಪ್ರಧಾನಮಂತ್ರಿ ಅಂತ ಹೇಳುವಂತ ಏನು ವಿಶೇಷ ಏನಿಲ್ಲ. ಈ ರೀತಿ ನಾವು ಕಂಡೆಮ್ ಮಾಡಬಾರ್ದು. ಈ ದೇಶ ನಮ್ದು ಇದೆ, ನಿಮ್ದು ಇದೆ, ಎಲ್ಲರದು ದೇಶ ಇದು. ಟಿಪ್ಪು ಸುಲ್ತಾನ್ ಅವ್ರಿಗೆ ಇಷ್ಟು ಲಘುವಾಗಿ ಮಾತಾಡ್ತಾರ, ಅವ್ರ ದೇಶದ ದುರ್ದೈವ ಅಂತ ಹೇಳ್ತಾರ. ದುರ್ದೈವ. ಟಿಪ್ಪು ಸುಲ್ತಾನ್ ಅವ್ರು ನಿನ್ನ ಮೇಲೆ ಹುಟ್ಟಿದಾರ? ಟಿಪ್ಪು ಸುಲ್ತಾನ್ ಅವ್ರೆ ನಿಮ್ಮ ಕ್ಲಾಸ್ಮೇಟ್, ನೀವ್ರು ಕೂಡಿ ಅಭ್ಯಾಸ ಮಾಡಿರಿ, ಏನು ಗೊತ್ತಿಲ್ಲ ಅಂದ್ರೆ ನಗರ ಶಾಸಕತ್ತು ಬುದ್ಧಿ ಅವನಂತ ಬುದ್ಧಿಗಿಡನೇ ಯಾರು ಹುಟ್ಟಿಲ್ಲ ಇನ್ನೂ ತನ. ಈಸ್ ಎ ನಾನ್ ಸೆನ್ಸ್ ಬೈ ಕೋರ್, ಈಸ್ ನಾನ್ ಸೆನ್ಸ್ ಬೈ ಬರ್ತ್.
ಈ ಸಭೆಯಲ್ಲಿ ನಾನು ಹೇಳ್ತೀನಿ, ನಮ್ಮ ನಗರ ಶಾಸಕರು ಇನ್ನು ಮೇಲೆ ಏನು ಮಾತಾಡ್ತಕ್ಕದ್ದಲ್ಲ. ವಿಶೇಷವಾಗಿ ಮುಸಲ್ಮಾನರ ಬಗ್ಗೆ ಐ ವಾರ್ನ್ ಯು ಮಿಸ್ಟರ್, ಸೋ ಮೆನಿ ಟೈಮ್ಸ್ ಐ ಟೋಲ್ಡ್ ಹಿಮ್, ಈಸ್ ಎ ನಾನ್ ಸೆನ್ಸ್ ಬೈ ಬರ್ತ್, ಈಸ್ ಎ ಫುಲಿಶ್. ನಮ್ಮ ಮಂದಿಗೆ ಬೈದ್ಕೇಶನ್ ಆರ್ಸಿ ಬರ್ತೀಯ ಇಲ್ಲಿ 7 ದಿವಸ ನಾಟಕ ನಡೆಯೋದು. ಕಾಂಗ್ರೆಸ್ದವರೆಲ್ಲ ನಾಟಕ ಮಾಡ್ತಾರೆ ಇಲ್ಲಿ ಒಳಗೆ, ಅದನ್ನು ಗೊತ್ತೈತಿ ನನಗೆ. ಆದ್ರೆ ನೀವು ಆರ್ಸಿ ಬರ್ರಿ, ದೈವದ ಮಾತೈತಿ, ನಮ್ಮನ್ನ ತಕರಾರಿಲ್ಲ. ಬಟ್ ಡೋಂಟ್ ಕಂಡೆಮ್ ದಿ ಅದರ್ಸ್. ಇಂಥ ಕಲ್ಗಟ್ರೆ ಹಲ್ಕಟ್ ವೈದ್ಯಕೇಶಿಂದ ಎಷ್ಟು ಲಘುವಾಗಿ ಮಾತಾಡೋದು, ಮಾನ ಮರ್ಯಾದೆ ಇಲ್ವಾ ನಿಮಗೆ? ಯಾವ ರೀತಿ ನಿಮ್ಮ ಹೆಣ್ಮಕ್ಳಿಗೆ ಮಾನ ಮರ್ಯಾದೆ ಇದೆ, ಅವರಿಗೂ ಇದೆ, ಎಲ್ಲ ಸಮಾಜದಲ್ಲಿಯೂ ಇದೆ. ಬರೀ ಹೇಳೋದು ಒಂದು ಪಟ್ಟಕೇಶಿಂದ ಏನೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾವೆಲ್ಲಾದ್ರೂ ಕಂಡೆಮ್ ಮಾಡ್ಕೊತ ಅಡ್ಡಾಡಬೇಕು. ವೈ ಆರ್ ಆಲ್ ಡೂಯಿಂಗ್ ನಾನ್ ಸೆನ್ಸ್? Why the government is keeping quiet? Such fellows should be arrested immediately. In the interest of the law and order problem ಆಗುತ್ತಕ್ಕ ನೀವು ವೇಟ್ ಮಾಡ್ಕೊಂಡು ಕೂಡ್ತೀರಾ ಸರ್ಕಾರದಲ್ಲಿ ಇದ್ದವರು. ನಾನೊಬ್ಬ ಕಾಂಗ್ರೆಸ್ಸಿಗೆ ಇದ್ದೀನಿ, ಮುಖ್ಯಮಂತ್ರಿ. ನಾ ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ, ಮುಸಲ್ಮಾನರಿಗೆ ಒಂದು 10 ಕೋಟಿ ಕೊಟ್ಟಿನಿ ಅಂತ ಕೇಳಿಸಿದ್ದೀನಿ, 10,000 crores ಕೊಟ್ಟಿನಿ ಅಂತ ಹೇಳಿದ್ರು. ಇವ್ರು ಅವರೆಲ್ಲ ಅದೇ ಅದು ಕೊಡಬಾರ್ದು ಇದು ಕೊಡಬಾರ್ದು ಅಲ್ಲೇ ನಿಂತು ಬಿಟ್ಟು ಹಿಜಾಬ್ ವಿಷಯ ಇರಲಿಲ್ಲ, ಆ ಹಿಜಾಬ್ ತೆಗೆದ್ರು. ಆ ಹಿಜಾಬ್ ಬಗ್ಗೆ ಏನೈತಿ ಎಲ್ಲರೂ ವಿರೋಧ ಮಾತಾಡಕತ್ತರು. ಇದು ಸರಿಯಲ್ಲ. ಸರ್ಕಾರದಲ್ಲಿ ಇದ್ದವರು ಅವ್ರು ಏನಿದೆ ಎಲ್ಲರ ಮೇಲೆ ನೀವು ಕಂಡಿರ್ಬೇಕು, ಎಲ್ಲರಿಗೂ ನೀವು ಪ್ರೀತಿ ಮಾಡಬೇಕು. ನಿಮ್ಮಲ್ಲಿ ಯಾವ ದ್ವೇಷ ಇರಬಾರ್ದು. ಯಾಕಂದ್ರೆ ನಾವೇನು ಕಡಿಮೆ ಇಲ್ಲ, 800,000 ವರ್ಷ ಆಳ್ದವ್ರು ಇದೀವಿ ನಾವು. ನಮ್ದು ಇತಿಹಾಸ ಐತಿ. ಇವತ್ತ ಹಿಂದೂಸ್ತಾನದಲ್ಲಿ ನಿಮ್ಗೆ ಏನಾದರೂ ಕಂಡ್ರೆ ಇದು ನಮ್ಮದೇ ಒಂದು ಇತಿಹಾಸ ಇದೆ, 1000 ವರ್ಷದ್ದು. ನಿಮ್ದು ಯಾರ್ದು ಇಲ್ಲ. ನಮ್ದು ಇವತ್ತು ಇತಿಹಾಸ ಓದುದು ನಮ್ದು. ದ ಹಿಸ್ಟ್ರಿ ಬಿಲಾಂಗ್ಸ್ ಟು ದ ಮುಸ್ಲಿಮ್ಸ್ ಓನ್ಲಿ. ವಿ ಹ್ಯಾವ್ ರೂಲ್ಡ್ ದಿಸ್ ಕಂಟ್ರಿ ಫಾರ್ 1000 years, ಬಟ್ ನಾಟ್ ದ ಆರ್ಡಿನರಿ ಪೀಪಲ್. ವೈ ಯು ಆರ್ ಕಂಡೆಮಿಂಗ್? ಬಿಕಾಸ್ ಯು ಆರ್ ಮೆಜಾರಿಟಿ ಅಂಡ್ ಯು ಆರ್ ದಿ ಮೈನಾರಿಟೀಸ್. ಎಷ್ಟು ಸಲ ರಿಮೈಂಡ್ ಮಾಡಬೇಕು ನಿಮ್ಗೆ? ಇದು ಸರಿಯಲ್ಲ, ಇದು ಸರಿಯಲ್ಲ. ಇದು ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಎಲ್ಲ ಸರ್ವ ಸಮಾನ ಅಂತೇಳಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತೈತಿ. ಯಾಕ್ರಪ್ಪ ಇಷ್ಟೆಲ್ಲ ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ? ಒಂದು ಸಮಾಜಕ್ಕೆ ಯಾಕೆ ಕಂಡೆ ಮಾಡ್ತೀರಿ? ಮೇಲಿಂದ ಮೇಲೆ ಒಬ್ಬರು ಮೊದಲು ಇವರೊಬ್ಬರು ಹೇಳ್ತಾರೆ, ಆಮೇಲೆ ಅವರೊಬ್ಬರು ಹೇಳ್ತಾರೆ, ಇವರೊಬ್ಬರು ಹೇಳ್ತಾರೆ. ವಾ ಆಲ್ ದಿಸ್? ಈಗ ಬಿಜೆಪಿ ಸರ್ಕಾರ ಇತ್ತು, ನಾವು ಸುಮ್ ಕೂತಿ ಅವ್ರಿಗೆ ಹ್ಯಾಬಿಟ್ ಐತಿ. ಕಾಂಗ್ರೆಸ್ ಸರ್ಕಾರ ಬಂದೈತಿ. ವೈ ಚೀಫ್ ಮಿನಿಸ್ಟರ್ ಇಸ್ ಕೀಪಿಂಗ್ ಕ್ವೈಟ್? ಇಟ್ ಇಸ್ ದ ಡ್ಯೂಟಿ ಬಾಂಡ್ ಮಿಸ್ಟರ್ ಹೋಮ್ ಮಿನಿಸ್ಟರ್. ಯು ಆರ್ ಮೈ ಫ್ರೆಂಡ್. ಹೋಮ್ ಮಿನಿಸ್ಟರ್ ಇಸ್ ಮೈ ಫ್ರೆಂಡ್. ಐ ರಿಕ್ವೆಸ್ಟ್ ಹಿಮ್ ಟು ಇಂಟರ್ವ್ಯೂನ್ ಇನ್ ದ ಮ್ಯಾಟರ್. ಈಗ ಇವ್ರು ನಮ್ಮ ನಗರ ಶಾಸಕರು ಹೇಳ್ತಾರೆ, ಯಡಿಯೂರಪ್ಪನವರು 40,000 ಕೋಟಿ ತಿಂದಾರತ್ತ. ಇದಕ್ಕೆ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಿಮ್ಗೆ ಏನು ಕಿಲುವಿದ್ರೆ ಕೊಡ್ರಿ ಅಂತ. ಏನ್ರಿ ನೀವು ಒಂದು ಮಂತ್ರಿ ಆಗಿ ಒಂದು MLA ನೀವು ಕಿಲುವು ಕೇಳ್ತೀರಿ? ಏನು ನಡೆದಿದ್ದು? ಅದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ನಗರದ ಒಂದು ಬುದ್ಧಿವಂತ ಜನಾಂಗ, ಗಣ್ಯ ವ್ಯಕ್ತಿಗಳು, ವಕೀಲರು, ಡಾಕ್ಟರ್ ಜನರು ಎಲ್ಲರೂ ಕೂಡಿ ತಮ್ಮಲ್ಲಿ ಒಂದು ವಿನಂತಿ ಹೇಳಿ ಬಂದಿವಿ ಸಾಹೇಬ್ರ. ನಮ್ಮದು ಅದು ವಿನಂತಿ ಏನಂತ ಇವ್ರ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ ಸರ್. ಇದೇನು ಮಾತಂದಿದ್ದಾರೆ, ಇದು ಒಂದೇ ಹೆಣ್ಣು ಮಕ್ಕಳಿಗೆಲ್ಲ, ಇಡೀ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ಬರುತ್ತೆ. ಇದು ನಮ್ಮ ಮಾನಕ್ಕೂ ನೀವು ಹಾನಿ ಮಾಡಿದ್ರೆ ಅವ್ರ ಮಾನಕ್ಕೂ ದೇವ್ರು ಮಾಡೋವಿರ್ತಾನೆ. ಇದರಲ್ಲಿ ಜಾತಿ ವಾದಿ ಏನೂ ಇರಲ್ಲ. ಈ ಜಗತ್ತಿನಲ್ಲಿ ಇದ್ದ ಬಳಿಕ ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ಅಧಿಕಾರ, ಅಷ್ಟೇ ಮರ್ಯಾದೆ, ಅಷ್ಟೇ. ಇದು ಏನ್ ನಮ್ಮ ಮೋದಿ ಸಾಹೇಬ್ ಹೇಳ್ಯಾರು, ಒಂದ್ ಹೆಂಡತಿಗೆ ಸಾಕಾಗ್ತಾ ಇಲ್ಲ, ಅವ್ರೇನ್ ಕಾನೂನು ತೆಗಿತಾರೆ. ಅದಕ್ಕೆ ಮೊದಲು ಫಾಲೋ ಮಾಡಿ ಹೇಳಂತ ಹೇಳ್ರಿ, ಆಮೇಲೆ ಕಾನೂನು ತೆಗಿಯತ್ ಹೇಳ್ರಿ. ಹಿಜಾಬ್ ನಮ್ದೇನದ, ನಾವು ಬಟ್ಟೆ ತುಂಬಾ ಹಾಕೊಂಡು ಹೋಗೋದ್ರಾಗ ನಮ್ಗೆ ಅಧಿಕಾರ ಇಲ್ಲ. ನಿಮ್ಮಂಗ ನಾವೆಲ್ಲ ತಲೆ ತಿರ್ಕೊಂಡು ತಿರ್ಬೇಕಂತ ಏನ್ರಿ ಕಾನೂನು ಅದ? ಹಿಜಾಬ್ ಅಂದ್ರೆ ಏನದು? ನಮ್ದದು ನಮ್ಮ ಹಿಜಾಬ್ ಇದ್ದಿದ್ದು ನಮ್ಮ ಮರ್ಯಾದೆಗೋಸ್ಕರ ನಮ್ದು ಅದಿದು. ಇವನು ತೆಗೆಯವ್ರು ಯಾರು? ನಮ್ಮ ಅಧಿಕಾರ ಅದ, ನಮ್ಮ ಬಟ್ಟೆ ನಮ್ಮ ತರ, ನಾವು ಊಟ ನಮ್ಮ ತರ, ಇದೆಲ್ಲ ನಮ್ಮ ಅಧಿಕಾರ ಅದ. ಇದು 3 ಏನ್ ಹೇಳ್ತಾ ಇದಾರ? 4-5 ಗಂಟೆ ಇರ್ಬೇಕಂತ ಹೇಳ್ತಾರ ಅವ್ರು ನಮಗ. ಇದು ನಾವು ಮಾಡ್ಕೊಂಡ್ರು ಯಾವ ತರದಿಂದ ಪದ್ಧತಿ? ನಮ್ಮ ಕುರಾನನ್ನು ಮೊದಲು ಓದಂತ ಹೇಳ್ರಿ, ಆ ಧರ್ಮದ ಬಗ್ಗೆ ತಿಳ್ಕೊ ಅಂತ ಹೇಳ್ರಿ. ಆಮೇಲೆ ಏನೇ ಇರ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳು ಏನಾದ್ರೂ ಮಾತಾಡತ್ ಹೇಳ್ರಿ. ಇದು ನಮಗೆ ಸಂಬಂಧಪಟ್ಟಿದ್ದು ಅಷ್ಟೇ ಅಲ್ಲ, ಅವ್ರ ತಾಯಿಗೂ ಬಂತು, ಅವ್ರ ಇದಕ್ಕೂ ಬಂತು, ಅವ್ರ ಮಗಳಿಗೂ ಬಂತು, ಅವ್ರ ತಂಗಿಗೂ ಬಂತು, ಎಲ್ಲರಿಗೂ ಬಂತು. ಇದು ಮಾತು ನನಗೆ ಅಷ್ಟೇ ಬಂದಿಲ್ಲ, ಇದು ನಮ್ಮೆಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಬಂದಿಲ್ಲ. ಇದು ಎಲ್ಲರ ಸಲುವಾಗಿ ಬಂದಿದೆ. ಇದು ವಿಚಾರ ಮಾಡಿ ಇನ್ನೊಮ್ಮೆ ಅವರು ಇದು ಮಾತಾಡೋಕ್ಕಿಂತ ಮೊದಲೇ 10 ಸಲ ವಿಚಾರ ಮಾಡಬೇಕು. ಆ ಪ್ರಭಾಕರ್ ಭಟ್ಗೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ಆಕ್ಷನ್ ತಗೋಬೇಕು. ಇದೇನಿದೆ ಗೌರ್ಮೆಂಟ್ ಇದಕ್ಕೆ ಸಡ್ಲ ಬಿದ್ದಿದ್ರಿಂದ ಇಂಥವೆಲ್ಲ ಮಾತು ಹೊಂಟಾವು. ಯಾಕಂದ್ರೆ ಅವ್ರಿಗೆ ಶಿಕ್ಷೆಗೆ ನೀವು ಇದು ಮಾಡಿಲ್ಲ,
ಅದಕ್ಕೋಸ್ಕರ ಇದೆಲ್ಲ ಮಾಡಾಕ ನೀವೇದಂತೂ ಸೌಲಭ್ಯ ಕೊಟ್ಟಂಗಿದೆ. ನಾ ಡಿ ಸಿ ಸಾಹೇಬ್ರಿಗೆ ಮನವಿ ಹೇಳ್ತೀನಿ, ಇದು ಸ್ಟ್ರಿಕ್ಟ್ಲಿ ನೀವು ಏನು ಕಾನೂನು ಇದೆ ಅದರ ಕ್ರೈಮ್ಗೊಂಡ್ರೆ ಇದೆಲ್ಲ ಆಗೋದಿಲ್ಲ. ಇದು ಮುಂದೆ ಆಗುವಂಥದ್ದು ನೋಡಬಾರ್ದು ಅಂತೇಳಿ ನಾನಿಂತ ವಿನಂತಿಸಿಕೊಳ್ಳುತ್ತೇನೆ. ಇದಕ್ಕೆ ಅವನಿಗೆ ಇಮಿಡಿಯೇಟ್ ಪ್ರಭಾಕರ್ ಭಟ್ಟಿಗೆ ಅಲ್ಲಿ ಒಯ್ದು ನೀವು ಅದು ಅರೆಸ್ಟ್ ಮಾಡಿ ಇದು ಮಾಡಬೇಕು. ಇಲ್ಲಾಂದ್ರೆ ನಾವೆಲ್ಲರೂ ಹೆಂಗಸರು ಸೇರಿಕೊಂಡು ನಾವು ಯಾವ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾವು ಮುಂದುವರಿಯಲು ತಯಾರಿದ್ದೇವೆ. ಪ್ರಭಾಕರ್ ಭಟ್ಟಿಗೆ, ಪ್ರಭಾಕರ್ ಭಟ್ಟಿಗೆ, ಪ್ರಭಾಕರ್ ಭಟ್ಟಿಗೆ. ಮೋದಿ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ಒಂದ್ ಹೆಂಡತಿಗೆ ಈಗ ಅವ್ರಿಗೆ ಸಾಕಾಗ್ತಾ ಇಲ್ಲ, ಅವ್ರೇನ್ ಕಾನೂನು ತೆಗಿತಾರೆ. ಇದು ಮಾತು ಅವ್ರ ಹತ್ರ ಬಿಟ್ಟಿಸ್ರಿ ನನ್ನಿಂದ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಬಗ್ಗೆ ಹಾಗೂ ದಿನಾಂಕ 20/12/2023 ಶ್ರೀರಾಮ ಸೇನೆಯವರು ಸಂಕ್ರಮಣ ಮತ್ತು ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ವ್ಯವಸ್ಥೆ ನಾವು ಮಾಡಲಿಕ್ಕೆ ಕೊಡಂಗಿಲ್ಲ ಅನ್ನೋಂಥ ಏನು ಹೇಳಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧ ಕ್ರಮವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಟಿಯವರು ವಿರುದ್ಧ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಗಳು ರಾಜ್ಯಾದ್ಯಂತ ದಾಖಲಾಗಬೇಕಾಗಿದೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಅವ್ರ ವಿರುದ್ಧ FIR ಆಗಿ ಅವರು ಬಂಧನವಾಗಬೇಕು. ನನಗೆ ಆಶ್ಚರ್ಯ ಅನ್ನಿಸ್ತಾ ಇದ್ದೆ, ಸರ್ಕಾರ ಇವತ್ತು 88% ಮುಸ್ಲಿಂ ಓಟನ್ನು ಪಡೆದುಕೊಂಡ ಸರ್ಕಾರ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಟಿಯವರಿಗೆ ಬಂಧನ ಮಾಡಲಿಕ್ಕೆ ತಯಾರಿಲ್ಲ. ಕೇವಲ ನಾಲ್ಕು ವಾಸರು FIR ರಿಜಿಸ್ಟರ್ ಮಾಡಿ ಕೈ ತೊಳ್ಕೊಂಡ್ಬಿಡುವಂಥ ಉದ್ದೇಶ ಹೊಂದಿದೆ ಅಂತ ಇವತ್ತು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಸಿದ್ದರಾಮಯ್ಯ ಅವರಿಗೆ ನಾನು ಪ್ರಶ್ನೆನೂ ಮಾಡ್ತೀನಿ, ತಾವು ಚುನಾವಣೆ ಪೂರ್ವದಲ್ಲಿ ಮುಸ್ಲಿಮರಿಗೆ 4% ಕೊಡ್ತೀನಿ, ಹಿಜಾಬದ್ದು ನಿಷೇಧ ವಾಪಸ್ ಪಡೆದುಕೊಳ್ತೀನಿ ಅಂತ ಹೇಳುವ ಮುಖಾಂತರ ಇವತ್ತು ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಮೈಸೂರು ಮಂಡ್ಯ ಡಿಸ್ಟಿಕ್ನಲ್ಲಿನೇ ಇಂಥ ಒಬ್ಬ ಪರಿಷದವರು RSSನವರು ಇಂಥ ಒಂದು ಮಾತು ಹೇಳ್ತಾರಂದರೆ ಇದು ಭಾಳ ಖೇದಕರ ಸಂಗತಿ. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಅನ್ನಲಿಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ ಇವತ್ತು. ನೀವು ಅಂದರೆ ಇದು ಆಗಲಿ ಅಂತ ನೀವು ಬಯಸ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಮುಂದೆ MP ಚುನಾವಣೆ ಇದೆ, ಕಲ್ಲಡ್ಕ ಪ್ರಭಾಕರ್ನವರು ಇಂಥದ್ದು ಮಾತಾಡಲಿ, ಮುಸ್ಲಿಮರಿಗೆ ತೊಂದರೆ ಆಗಲಿ, ಅವರು ನಮ್ಮ ಬಂದಾಗ ನಾವೊಂದು FIR ಮಾಡಿ ಕೈ ತೊಳ್ಕೊಂಡ್ಬಿಟ್ರೆ ಅವರು ನನಗೆ ಓಟ್ ಹಾಕ್ತಾರೆ. ಮೂರ್ಖ ಮಾಡ್ತಾ ಬಂದಿದ್ದೀರಿ ನೀವು ಕರ್ನಾಟಕ ಮುಸಲ್ಮಾನರಿಗೆ. ಆದರೆ ಇದೇ ಉತ್ತರ ಪ್ರದೇಶಕ್ಕೆ ಮಾಡ್ಲಿಕ್ಕೆ ಹೋದರೆ ನೀವು ಆಟ ನಡೆಯಂಗಿಲ್ಲ. ಅಲ್ಲಿ ಗೊತ್ತಾಗಿದೆ ಕಾಂಗ್ರೆಸ್ ಏನಿದೆ ಎಂಬುದು. ನೀವು ನಿಜವಾಗಲೂ ಅಲ್ಪಸಂಖ್ಯಾತರ ಹಿತರಕ್ಷಣೆ ಕಾಪಾಡ್ತಿದ್ರೆ ಅವರಿಗೆ ಬಂಧನ ಮಾಡಬೇಕು. ಎಲ್ಲ ಡಿಸ್ಟಿಕ್ನಲ್ಲಿ ಅವ್ರ ವಿರುದ್ಧ FIR ಆಗಬೇಕು ಮತ್ತು ಎಲ್ಲ FIR ಆಗಿ ಆ ಪ್ರಕರಣದಲ್ಲಿ ಬಂಧನ ಆಗಬೇಕು. ಇವತ್ತು ಹೈಕೋರ್ಟ್ನಲ್ಲಿ ಹೋಗಿ ಅವ್ರಿಗೆ ಸಲೀಸವಾಗಿ ಬೇಲ್ ಕೊಡಂಗೆ ಮಾಡಿಬಿಡ್ತೀರಾ ನೀವು. ಅರೆಸ್ಟ್ ಯಾಕೆ ಮಾಡಲಿಲ್ಲ? FIR ಮಾಡಿದ್ರಿ. ನಜ್ಮಾ ನಜೀರ್ ಚಿಕ್ಕನಹಳ್ಳಿ ಅವರು ಕಂಪ್ಲೇಂಟ್ ಕೊಟ್ಟಾಗ FIR ಮಾಡಿದ್ರಿ, ಆದರೆ ಬಂಧನ ಮಾಡಲಿಲ್ಲ. ಈ ಕ್ರಮವನ್ನು ನಾನು ಸರ್ಕಾರದ ಕ್ರಮವನ್ನು ಖಂಡಿಸ್ತೇನೆ. ಎರಡನೇದಾಗಿ ಇಲ್ಲಿ ನಾಳೆ ಜನವರಿ 13ಕ್ಕೆ ಸಂಕ್ರಮಣ ಇದೆ. ಆ ಸಂಕ್ರಮಣದಲ್ಲಿ ಯಾವತ್ತೂ ಈ ನಮ್ಮ ವಿಜಯಪುರ ಜಿಲ್ಲೆ ಸುಕೋಮ ಸೌಹಾರ್ದತೆಯನ್ನು ಕಾಪಾಡಿದಂಥ ಜಿಲ್ಲೆ. ಸಿದ್ದೇಶ್ವರ ಸ್ವಾಮಿಗಳು ಇರುವ ತನಕ ವ್ಯಾಪಾರಕ್ಕೆ ವಹಿವಾಟಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಆಗಲಿದ್ದಾರೆ ಅಂತ ಹೇಳಿ ಕೆಲವೊಂದು ಶ್ರೀರಾಮ ಸೇನೆ ಸಂಘಟನೆಗರು ಮೊನ್ನೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಅನ್ನ ಧರ್ಮೀಯರಿಗೆ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದಂತ ಮನವಿ ಸಲ್ಲಿಸ್ತಾ ಇದ್ದಾರೆ. ಅಂದರೆ ಇವರು ಸಂವಿಧಾನಿಕವಾಗಿ ನಡ್ಕೊಳ್ತಾ ಇದ್ದಾರಾ? ಇದು ದೇಶ ಸಂವಿಧಾನ ಮತ್ತು ಈಗ ವೈಜ್ಞಾನಿಕವಾಗಿ ಇದು ಕೆಲಸ ನಡೀತಾ ಇದೆ ಆ ದೇಶದಲ್ಲಿ ಅಂತ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ನಾನು ಈ ಮೂಲಕ ಹೇಳೋದೇನೆಂದರೆ, ತಾವು ಅನ್ಯ ಧರ್ಮೀಯರಿಗೆ ಅಲ್ಲಿ ಸಂರಕ್ಷಣೆ ಕೊಡಬೇಕು, ಅವರಿಗೆ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ತಾವು ಏನದ ಪ್ರಕರಣ ದಾಖಲಿಸಿ ಅವರಿಗೆ ಬಂಧನ ಮಾಡಿ ಕೊಡಬೇಕಂಥೇಳಿ ನಾನು ಇವತ್ತು ತಮ್ಮಲ್ಲಿ ಆಗ್ರಹಪಡಿಸ್ತಿದ್ದೀನಿ. ನಾನು ಶ್ರೀ MA ಬಗಲಿ ವಕೀಲರು ಹಾಗೂ APCRನ ಜಿಲ್ಲಾ ಉಪಾಧ್ಯಕ್ಷರು. APCR ಅಂದರೆ ಅಸೋಸಿಯೇಷನ್ ಆಫ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್.
ಇದು ಆರ್ಗನೈಸೇಷನ್ ದೇಶಾದ್ಯಂತಿದೆ. ನಮ್ಮ ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲೇನೋ ಇಲ್ಲಿ ಚಾಲ್ತಿಯಲ್ಲಿದೆ. ಆದ್ದರಿಂದ ಆ ಸಂಘಟನೆ ವತಿಯಿಂದ ಮತ್ತು ನಮ್ಮ ವಕೀಲರ ವತಿಯಿಂದ ಮತ್ತು ಇತರೆ ನಮ್ಮ ಮುಸ್ಲಿಂ ಬಾಂಧವರ ವತಿಯಿಂದ ನಾವು ಇವತ್ತು ಹೆಣ್ಮಕ್ಕಳು ಸಹಿತವಾಗಿ ಇವೆರಡೂ ವಿಷಯವಾಗಿ ನಾವು ಇವತ್ತು ಬಂದು ಮನವಿ ಸಲ್ಲಿಸಿದ್ದೇವೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.